ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ವ್ಲಾಗ್ಸ್. ಯೂಶಲಿ ನನ್ನ ದಿನ ಸ್ಟಾರ್ಟ್ ಆಗೋ ಹಾಗೆ ಡ್ರಿಂಕ್ನ ಪ್ರಿಪೇರ್ ಮಾಡಿಕೊಂಡು ನಮ್ಮ ಪುಣ್ಯ ಅವ್ರು ಬೆಳಗ್ಗೆನೆ ಬಂದಿದ್ದರು. ಅವ್ರ ಜೊತೆ ಆಟ ಆಡ್ತಾ ಕೂತಿದ್ದೆ. ಆಟ ಆಡ್ತಿರೋ ಅಷ್ಟರಲ್ಲಿ ನನ್ನ ತಂಗಿ ಕಾಲೇಜಿಗೆ ಲೇಟ್ ಆಯಿತು, ಬಾ ಡ್ರಾಪ್ ಮಾಡು ಅಂತ ಕರ್ಕೊಂಡು ಹೋದ್ಲು. ಡ್ರಾಪ್ ಮಾಡೋ ಟೈಮಲ್ಲಿ ವೀಡಿಯೋ ಮಾಡೆ ಅಂತ ಹೇಳಿದ್ರೆ ಅವಳೇ ಪೋಸ್ ಕೊಡ್ತಾ ವೀಡಿಯೋ ಮಾಡ್ತಾ ಇದ್ಲು. ಅವಳನ್ನ ಕಾಲೇಜಿಗೆ ಡ್ರಾಪ್ ಮಾಡಿ ಸಿಟಿಲಿ ಸ್ವಲ್ಪ ಕೆಲಸ ಇದೆ ಅಂತ ನಾನು ನಮ್ಮಮ್ಮ ಕೂಡ ಹೊರಟ್ವಿ. ನಮ್ಮ ಅಣ್ಣನ ಮದುವೆ ಹತ್ರ ಬರ್ತಿದೆ ಅಂತ ಸ್ವಲ್ಪ ಬಟ್ಟೆಗಳು ಹೊಲಿಯೋಕ್ಕಿದೆ ಅಂತ ಕೊಡೋಣ ಅಂತ ಹೋಗಿದ್ವಿ. ಆದರೆ ಅಲ್ಲಿ ಹೋಗಿ ನೋಡಿದ್ರೆ ಶಾಪೇ ಓಪನ್ ಇರಲಿಲ್ಲ, ಕ್ಲೋಸ್ ಮಾಡ್ಕೊಂಡು ಹೋಗಿದ್ರು. ವೆಯ್ಟ್ ಮಾಡಿ ಮಾಡಿ ಸಾಕಾಗಿ ಮತ್ತೆ ಬೇರೆ ಕಡೆ ಹೋಗೋಣ. ಸ್ಮಾರ್ಟ್ ಸಿಟಿ ಫುಲ್ ಸಿಗ್ನಲ್ಸ್ ಇರೋದನ್ನ ನೋಡಿ ಟ್ರಾಫಿಕ್ ಪೊಲೀಸ್ ಸ್ವಲ್ಪ ಜಾಸ್ತಿ ಕೆಲಸ ಮಾಡ್ತಿದ್ದಾರೆ ಅಂತ ಅನಿಸ್ತಾ ಇತ್ತು. ಅಲ್ಲಿಂದ ಡೈರೆಕ್ಟಾಗಿ ಹೋಗಿದ್ದೆ ಗಾಂಧಿ ಬಜಾರ್ ಕಡೆಗೆ. ಬೆಂಗಳೂರವ್ರಿಗೆ ಚಿಕ್ಕಪೇಟೆ ಹೇಗೋ ಶಿವಮೊಗ್ಗದವ್ರಿಗೆ ಗಾಂಧಿ ಬಜಾರ್ ಹಾಗೆ ಎಲ್ಲನೂ ಸಿಗತ್ತೆ ಇಲ್ಲಿ. ಇದು ನಮ್ಮ ಶಿವಮೊಗ್ಗ ಫೇಮಸ್ ಹಿಂದೂ ಮಹಾಸಭಾ ಗಣಪತಿ ಇಡೋವಂತಹ ದೇವಸ್ಥಾನ. ಹಾಗೋ ಈಗೋ ನಮ್ಮಮ್ಮನ ರಾಂಗ್ ನ್ಯಾವಿಗೇಷನ್ ರೂಟ್ನ ಹಿಡ್ಕೊಂಡು ಫೈನಲಿ ಟೈಲರ್ ಮನೆ ಹತ್ರ ಬಂದ್ವಿ. ಒಂದು ಸ್ಟಿಚ್ಚಿಂಗಿಗೆ ಕೊಡೋಕ್ಕೇನೆ ಇಬ್ಬರು ಕುತ್ಕೊಂಡು ಅರ್ಧ ಗಂಟೆ ಡಿಸ್ಕಷನ್ ಮಾಡಿದ್ರು. ನಾನು ಇವ್ರ ಡಿಸ್ಕಷನ್ ಯಾವಾಗ ಮುಗಿಯುತ್ತೆ ಅಂತ ವೆಯ್ಟ್ ಮಾಡ್ತಾನೇ ಇದ್ದೆ. ಅಲ್ಲಿಂದ ಡೈರೆಕ್ಟಾಗಿ ಸಂತೆ ಕಡೆಗೆ ಹೊರಟ್ವಿ. ಯೂಶಲಿ ವೀಕ್ಲಿ ಒನ್ಸ್ ಇಲ್ಲೆಲ್ಲ ಸಂತೆ ನಡೆಯುತ್ತೆ. ಅಲ್ಲಿ ಸ್ವಲ್ಪ ಬೇಕಾಗಿರುವಂತಹ ಫ್ರೆಶ್ ತರಕಾರಿಗಳನ್ನ ತಗೊಂಡು ಮನೆ ಕಡೆಗೆ ಹೊರಟ್ವಿ. ಅಲ್ಲಿಂದ ದಾರಿಲಿ ಸಿಕ್ಕಿದೆ ನನ್ನ ಫೇವ್ರೆಟ್ ಬೇಕ್ರಿ. ಇಲ್ಲಿ ಸಿಗೋ ಈ ಸ್ವೀಟ್ ನನಗಂತೂ ಸಖತ್ ಇಷ್ಟ. ನಮ್ಮಮ್ಮ ಈ ಸ್ವೀಟ್ ಹೆಸರನ್ನ ಕಂಡುಹಿಡಿಯೋ ಅಷ್ಟರಲ್ಲಿ ಮತ್ತೆ ವಾಪಸ್ ಮನೆ ಕಡೆಗೆ ಹೊರಟ್ವಿ. ದಟ್ಸ್ ಇಟ್ ಫಾರ್ ಟುಡೇಸ್ ವ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.